ಸಿಮಿಲಾರಿಟಿ ಕ್ಲಾಸ್ 11 ಪ್ರೀವಿಯಸ್ ಕ್ಲಾಸಲ್ಲಿ ಎಕ್ಸಸೈಸ್ 15SC ಇದು 6 ಪ್ರಾಬ್ಲಮ್ಸ್ ಮಾಡಿದ್ವಿ. ಇವತ್ತು 7th ಪ್ರಾಬ್ಲಮ್ಸಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಹೌದಾ? ನೆಕ್ಸ್ಟ್ 7th ಪ್ರಾಬ್ಲಮ್ ನಂಬರ್ 7. The given diagram shows two isosceles triangles. Given diagram shows two isosceles triangles which are similar. In the given diagram, PQ and BC are not parallel. PQ and BC are not parallel. Not parallel. PC is equal to 4. AQ is equal to 3. QB is equal to 12. BC is equal to 15 and AP is equal to PQ. Calculate the length AP. Calculate the length AP is first question. Second question, the ratio of area of triangle, ratio of area of triangle APQ and triangle ABC. ನೋಡಿ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹೌದಾ? ಡಯಾಗ್ರಾಮ್ ಈ ಥರ ಕೊಟ್ಟಿದ್ದಾನೆ. ABC ಇದು QP. ನೋಡ್ಕೊಳ್ಳಿ ನೀವು ಫಸ್ಟು ಏನೇನು ಐಡಿಯಾ ಗೊತ್ತಾಗಬೇಕಂದ್ರೆ ಒಂದು ಇಂಪಾರ್ಟೆಂಟ್ ಇದು. PQ ಆ್ಯಂಡ್ BC ಆರ್ ನಾಟ್ ಪ್ಯಾರಲಲ್ ಅಂತ ಹೇಳಿದ್ದಾರೆ. ಹೌದಾ? ಜೊತೆಗೆ ಟ್ರಯಾಂಗಲ್ನ ಸಿಮಿಲರ್ ಅಂತಲೂ ಕೊಟ್ಟಿದ್ದಾರೆ. ಹೌದಾ? ಹಾಗೆ ಇಲ್ಲಿ ಟ್ರಯಾಂಗಲ್ನ ಸಿಮಿಲರ್ ಅಂತ ಕೊಟ್ಟಿದ್ದಾರೆ ಅಂದರೆ ಹೇಗೆ ಬರ್ಕೋಬೇಕು ಅಂತೇಳಿ ಗೊತ್ತಾಗಬೇಕು. ಆಯ್ತಲ್ಲ? ನೋಡಿ ಇಲ್ಲಿ ಗಿವನ್ PQ and BC are not parallel. ಹೌದಾ? ನೋಡಿ ಏನಾದ್ರು ಪ್ಯಾರಲಲ್ ಇತ್ತು ಅಂದರೆ ಈ ಆ್ಯಂಗಲ್ ಏನಾಗಬೇಕಿತ್ತು ಸೇಮ್. ಹೌದಾ? ಪ್ಯಾರಲ್ ಇಲ್ಲ ಇಲ್ಲಿ. ಹೌದಾ? ಆದರೆ ಸಿಮಿಲರ್ ಅಂತ ಹೇಳಿದರೆ ಇದಂತೂ ಕಾಮನ್ ಆ್ಯಂಗಲ್ ತಾನೆ. ಹಾಗಾದ್ರೆ ಈ ಆ್ಯಂಗಲ್ ಏನಾಗಿರುತ್ತೆ ಅಂದರೆ ಸೇಮ್ ಇರ್ತದೆ. ಇದು ಗೊತ್ತಾಗಬೇಕು ನಮಗೆ. ಈ ಆ್ಯಂಗಲ್ ಸೇಮ್ ಇರುತ್ತೆ ಅಷ್ಟೇ. ಆಯ್ತಲ್ಲ? ಇಲ್ಲಿ ಅದಕ್ಕೆ ಇಲ್ಲಿ ಏನು ಬರ್ಕೊಂತೀನಿ ಗಿವನ್ ಟ್ರಯಾಂಗಲ್ APQ is similar to triangle ABC. A is the common angle. ಅದಕ್ಕೆ that implies ratios are proportional ಅಲ್ಲ. ರೇಷಿಯೋಸ್ನ ಯಾವ ಥರ ಬರ್ಕೋಬೋದು? ಕಾಮನ್ ಆ್ಯಂಗಲಿಗೆ ಸೇಮ್ ಇರೋದ್ರಿಂದ QP by BC is equal to AQ by AC that is equal to next ಇದು AP by AB. ಹೌದಾ? ಅವಾಗ ಏನು ಫೈಂಡ್ ಔಟ್ ಮಾಡ್ಬೇಕು ನಾವು? ಫೈಂಡ್ AP ಅಂತ ಹೇಳಿದ್ದಾರೆ ಫಸ್ಟ್ ಒನ್. ಹೌದಾ? ಅಲ್ಲ ಫಸ್ಟ್ ಒನ್ನಿಗೆ ಇಲ್ಲಿ ಏನು ತೊಗೊತೀನಿ ಅಂದರೆ AP ಕ್ಯಾಲ್ಕುಲೇಟ್ ಮಾಡ್ಬೇಕು. ಇಲ್ಲಿದೆ ನಮಗೆ ಏನೇನು ವ್ಯಾಲ್ಯೂ ಕೊಟ್ಟಿದ್ದಾರೆ? ನಮಗೆ PC ವ್ಯಾಲ್ಯೂ ಕೊಟ್ಟಿದ್ದಾರೆ. ಹೌದಾ? PC ಇಲ್ಲಿ AC ಒಳಗೆ ಬರ್ತದೆ. ಹೌದಾ? ಮತ್ತು AQ ಕೊಟ್ಟಿದ್ದಾರೆ. ಮತ್ತು AQ ಇದೆ, AC ಇದೆ, ಇವೆರಡು ತೊಗೊತೀನಿ ನೋಡಿ. ಆಗದ ನೋಡಿ ಫಾರ್ ಒನ್ AQ by AC is equal to AP by AB ಬರೀಬೋದಾ? ನೆಕ್ಸ್ಟು ನೋಡಿ AB ಡೈರೆಕ್ಟ್ ಗೊತ್ತಿಲ್ಲ. ನಾವು AQ ನೋಡ್ಕೊಳ್ಳಿ. AQ ಅಂದರೆ 3 ಕೊಟ್ಟಿದ್ದಾರೆ. 3 by AC-ನ ಏನು ಬರಿಬೋದು? AP ಪ್ಲಸ್ PC ಬರಿಬೋದಲ್ಲ? AP ಪ್ಲಸ್ PC is equal to AP ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ ABನೂ ಡೈರೆಕ್ಟಾಗಿ ಕೊಟ್ಟಿಲ್ಲ. ನಾವು ಅದನ್ನ AQ ಪ್ಲಸ್ QB ಬರಿಬೋದಾ? AQ ಪ್ಲಸ್ QB ನೋಡಿ ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡೆ ಅಂದರೆ ದಟ್ ಇಂಪ್ಲೈಸ್ 3 divided by ವ್ಯಾಲ್ಯೂ ಆಫ್ AP ಕ್ಯಾಲ್ಕುಲೇಟ್ ಮಾಡಬೇಕು ಪ್ಲಸ್ ವ್ಯಾಲ್ಯೂ ಆಫ್ PC ಇಸ್ ಗಿವನ್ 4 is equal to ವ್ಯಾಲ್ಯೂ ಆಫ್ AP ಕ್ಯಾಲ್ಕುಲೇಟ್ ಮಾಡಬೇಕು ಡಿವೈಡೆಡ್ ಬೈ AQ ಪ್ಲಸ್ QB. AQ ಅಂದರೆ 3, QB ಅಂದರೆ 12. 3 ಪ್ಲಸ್ 12 ದಟ್ ಇಂಪ್ಲೈಸ್ 3 divided by
ಎ ಪಿ ಪ್ಲಸ್ 4 ಇಸ್ ಈಕ್ವಲ್ ಟು ಎ ಪಿ ಬೈ 15 ಅಲ್ಲ. ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ ಇಲ್ಲಿ ಏನು ಬರ್ಬೋದು, ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ 15 3s are 45 is equal to ಎ ಪಿ ಇಂಟು ಎ ಪಿ ಪ್ಲಸ್ 4. ಎ ಪಿಯಿಂದ ಮಲ್ಟಿಪ್ಲೈ ಮಾಡ್ಕೊಂಡು ಅಂದರೆ ಎ ಪಿ ಸ್ಕ್ವೇರ್ ಪ್ಲಸ್ 4 ಎ ಪಿ ಬರುತ್ತೆ. ಇದು ಈ ಕಡೆ ಬಂತು ಅಂದರೆ ಮೈನಸ್ 45 is equal to 0 ಹೌದಾ. ಅದು ನೋಡಿ, ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಇನ್ ಎ ಪಿ ಇದೆ ಅಷ್ಟೇ. ಅಂದರೆ ಎ ಪಿ ಬಲ್ಲಿ ಎಕ್ಸ್ ಅನ್ಕೊಂಬಿಟ್ಟೆ ಅಂದರೆ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಮೈನಸ್ 45 = 0 ಥರ ಇದೆ ಹೌದಾ. ಮಲ್ಟಿಪ್ಲೈ ಮಾಡಿದಾಗ 45 ಬರಬೇಕು, ಸಪ್ರಾಕ್ಟ್ ಮಾಡಿದಾಗ 4 ಬರಬೇಕು ಹೌದಾ. ಅದನ್ನ ಹೇಗೆ ಬರಿತೀವಿ, 5 9s ಅಲ್ಲ, ಫಾರ್ 9 ಎ ಪಿ ಮೈನಸ್ 5 ಎ ಪಿ ಮೈನಸ್ 45 = 0. ಎರಡರಲ್ಲೂ ಎ ಪಿ ಕ್ಯಾಲ್ಕುಲೇಟ್ ಕಾಮನ್ ತೊಗೊಂಡ್ವಿ ಅಂದರೆ ಎ ಪಿ ಪ್ಲಸ್ 9 ಮೈನಸ್ 5 ಕಾಮನ್ ತೊಗೊಂಡೆ ಅಂದರೆ ಎ ಪಿ ಪ್ಲಸ್ 9 = 0. ದಟ್ ಇಂಪ್ಲೈಸ್ ಎ ಪಿ ಪ್ಲಸ್ 9 ಇಂಟು ಎ ಪಿ ಮೈನಸ್ 5 = 0. That implies AP plus 9 = 0 or AP minus 5 = 0. That implies AP = minus 9 or AP is equal to 5. ಎರಡು ಬರ್ತಾ ಇದೆ.而AP ಅಂದರೆ ಡಿಸ್ಟೆನ್ಸ್ ಅಥವಾ ಲೆಂತ್ ತಾನೆ. ಲೆಂತ್ ಈಸ್ ಆಲ್ವೇಸ್ ಪಾಸಿಟಿವ್ ಗೊತ್ತಿದೆ ಹೌದಾ. ಸಿನ್ಸ್ ಲೆಂತ್ ಈಸ್ ಆಲ್ವೇಸ್ ಪಾಸಿಟಿವ್ ಅಲ್ಲ. ದಟ್ ಇಂಪ್ಲೈಸ್ ಎ ಪಿ ಇಸ್ ಈಕ್ವಲ್ ಟು 5 ಹೌದಾ. ಎಷ್ಟು ಬಂತು ಇಲ್ಲಿ, ಒಂದನೇದಾಯಿತು. ಸೆಕೆಂಡ್ ಒಂದು ನೋಡಿ, ನಮಗೆ ಟ್ರಯಾಂಗಲ್ ಎ ಪಿ ಕ್ಯೂ ಟ್ರಯಾಂಗಲ್ ಎ ಪಿ ಕ್ಯೂ ಆ್ಯಂಡ್ ಟ್ರಯಾಂಗಲ್ ಎ ಬಿ ಸಿ ಆರ್ ಏನಂತ ಆಗುತ್ತದೆ, ಸಿಮಿಲರ್ ತಾನೆ. ಸಿಮಿಲರ್ ಇತ್ತು ಅಂದರೆ ಡೈರೆಕ್ಟಾಗಿ ನಮಗೆ ಒಂದು ಥೇರಮ್ ಗೊತ್ತಿದೆ ಅಲ್ಲ, ಆ ಥೇರಮ್ ಐಡಿಯಾ ಯೂಸ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಸೆಕೆಂಡ್ ಒನ್ನಿಗೆ ನೋಡಿ, ಸಿನ್ಸ್ ಟ್ರಯಾಂಗಲ್ ಎ ಪಿ ಕ್ಯೂ is similar to triangle ABC, that implies area of triangle APQ by area of triangle ABC is equal to ratio is equal to ಏನಾಗಿರುತ್ತೆ, proportional to the square of its corresponding sides ಹೌದಾ. ನೋಡಿ, ಕರಸ್ಪಾಂಡಿಂಗ್ ಸೈಡ್ಸ್ ಇದು ತೊಗೊಂಡ್ಬಿಡ್ತೀನಿ ಅಂದರೆ ಕ್ಯೂ ಪಿ ಬೈ ಬಿ ಸಿ ಹೋಲ್ ಸ್ಕ್ವೇರ್ ಬರೀಬೋದಾ. ಕ್ಯೂ ಪಿ ಬೈ ಬಿ ಸಿ ಹೋಲ್ ಸ್ಕ್ವೇರ್ ನೋಡಿ, ಯಾಕಂದರೆ ಬಿ ಸಿ ವ್ಯಾಲ್ಯೂ 15 ಕೊಟ್ಟಿದ್ದಾರೆ, ಅದನ್ನ ಯೂಸ್ ಮಾಡ್ಕೋಬೋದು. ನೋಡಿ, ಕ್ಯೂ ಪಿ ಅಂದರೆ ನಮಗೆ ಡೈರೆಕ್ಟಾಗಿ ಗೊತ್ತಿಲ್ಲ, ಆದರೆ ಇಲ್ಲಿ ಏನು ಕೊಟ್ಟಿರೋದು, ಕ್ಯೂ ಪಿ ಇಸ್ ಈಕ್ವಲ್ ಟು ಎ ಪಿ ಕೊಟ್ಟಿದ್ದಾರೆ ತಾನೆ. ಹಾಗಾದ್ರೆ ಇದನ್ನ ಹೇಗೆ ಬರ್ತೀವಿ, ಎ ಪಿ ಬೈ ಬಿ ಸಿ ಹೋಲ್ ಸ್ಕ್ವೇರ್ ಹೌದಾ. ಬಿಕಾಸ್ ಕ್ಯೂ ಪಿ ಇಸ್ ಈಕ್ವಲ್ ಟು ಎ ಪಿ ಏನು ಕೊಟ್ಟಿದ್ದಾರೆ ಹೌದಾ. ದಟ್ ಈಸ್ ಈಕ್ವಲ್ ಟು ಎ ಪಿ ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ವಿ 5 ಬಂದಿದೆ, ಬಿ ಸಿ ವ್ಯಾಲ್ಯೂ 15 ಕೊಟ್ಟಿದ್ದಾರೆ ಹೌದಾ. 5/15 ಹೋಲ್ ಸ್ಕ್ವೇರ್ ಅಂದರೆ 1/3 ಹೋಲ್ ಸ್ಕ್ವೇರ್, ಆನ್ಸರು 1/9 ಬರುತ್ತೆ ಅಷ್ಟೇ ಹೌದಾ. ಸ್ವಲ್ಪ ಡಿಫ್ರೆಂಟ್ ಇದೆ, ಯಾವ ಥರ ಮಾಡ್ಕೊಂಡ್ವಿ ಅಂತೇಳಿ ಗೊತ್ತಾಗಬೇಕು ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ 8. In the figure given below, ABCD is a parallelogram. ABCD is a parallelogram. P is a point on BC. P is a point on BC such that BP is to PC, such that BP is to PC is equal to 1:2. BP produced meets AB, produce that Q, given that area of triangle CPQ is equal to 20 centimeter square. Then calculate first one, area of triangle CDP. Second one, area of parallelogram ABCD. Area of parallelogram ABCD. ಡಯಾಗ್ರಾಮ್ ಈ ಥರ ಇದೆ. ಎ ಬಿ ಸಿ ಡಿ ಇಸ್ ಎ ಪ್ಯಾರಲೋಗ್ರಾಮ್ ಅಂತ ಹೇಳಿದ್ದಾರೆ ಈ ಥರ. ಇದು ಎ ಬಿ ಸಿ ಡಿ
ಹೌದಾ. ನೆಕ್ಸ್ಟ್ ಈ ಥರ ಇದೆ ಲೈನ್. ಈ ಪಾಯಿಂಟ್ನ ಕ್ಯೂ ಅಂತ ಹೇಳಿದಾರೆ, ಈ ಪಾಯಿಂಟ್ನ ಪಿ. ಬಿ ಪಿ ಬೈ ಪಿ ಸಿ ಈಸ್ 1:2 ಕೊಟ್ಟಿದ್ದಾರೆ ಅಷ್ಟೇ. ಹೌದಾ, ನೋಡ್ಕೊಳ್ಳಿ ಹೇಗೆ ಮಾಡ್ಕೊತೀವಿ ಅಂತ. ಫಸ್ಟ್ ನೋಡಿ ಗಿವನ್ ಬರ್ಕೊಂಡ್ಬರ್ತೀವಿ. ಗಿವನ್ ಬಿ ಪಿ ಇಸ್ ಟು ಪಿ ಸಿ ಇಸ್ ಈಕ್ವಲ್ ಟು 1:2. ಹೌದಾ, ದಟ್ ಇಂಪ್ಲೈಸ್ ಬಿ ಪಿ ಬೈ ಪಿ ಸಿ ಇಸ್ ಈಕ್ವಲ್ ಟು 1/2. ಹೌದಾ, ಇದನ್ನ 1 ಅಂತ ತೊಗೊಂಡಿರ್ತೀನಿ ನೋಡಿ. ಬಿ ಪಿ ಬೈ ಪಿ ಸಿ ಬಂದಿದೆ. ಹೌದಾ, ಜೊತೆಗೆ ಇನ್ನೊಂದು ಏನಂತ ಹೇಳಿರೋದು ಅಂದರೆ ಗಿವನ್ ಏರಿಯಾ ಆಫ್ ಅ ಟ್ರಯಾಂಗಲ್ ಸಿ ಪಿ ಕ್ಯೂ. ಹೌದಾ, ಏರಿಯಾ ಆಫ್ ಟ್ರಯಾಂಗಲ್ ಸಿ ಪಿ ಕ್ಯೂ ಇಸ್ ಈಕ್ವಲ್ ಟು 20 cm² ಅಂತ ಹೇಳಿದ್ದಾರೆ. ಇದು ಸಿ ಪಿ ಕ್ಯೂ. ಹೌದಾ, ಇದು ನೋಡಿ ಫಸ್ಟ್ ಒನ್ ಏರಿಯಾ ಆಫ್ ಸಿ ಡಿ ಪಿ ಕೇಳಿದ್ದಾರೆ. ಹೌದಾ, ನೋಡಿ ಸಿ ಡಿ ಪಿ. ಹೌದಾ, ನೋಡಿ ಇದು ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾವು ಏರಿಯಾ ಆಫ್ ಟ್ರಯಾಂಗಲ್ ಸಿ ಡಿ ಪಿ ಮತ್ತು ಏರಿಯಾ ಆಫ್ ಟ್ರಯಾಂಗಲ್ ಸಿ ಪಿ ಕ್ಯೂಗೆ ಏನಾದರೂ ರಿಲೇಷನ್ ಬರೀಬೋದಾ? ಯಾಕಂದರೆ ಕಾಮನ್ ವರ್ಟೆಕ್ಸ್ ಇದೆ. ಹಾಗಾದ್ರೆ ನಮಗೆ ಏನೇನು ಬೇಕು ಅಂದರೆ ಪಿ ಕ್ಯೂ ಬೈ ಪಿ ಡಿ ಬಂತು ಅಂದರೆ ಗೊತ್ತಾಗ್ಬಿಡುತ್ತೆ. ಹೌದಾ, ಅದಕ್ಕೆ ಇಲ್ಲಿ ಫಸ್ಟ್ ನಾನು ಎರಡು ಟ್ರಯಾಂಗಲ್ನ ಸಿಮಿಲರ್ ಅಂತ ಪ್ರೂವ್ ಮಾಡ್ತೀನಿ ನೋಡಿ. ಇವೆರಡು ಟ್ರಯಾಂಗಲ್ನ ಈ ಆ್ಯಂಗಲ್ ಸೇಮ್ ಅಂತ ಹೇಳ್ಬೋದಲ್ಲ. ಹಿಯರ್ ಫಸ್ಟ್ ಒನ್ಗೆ ಹಿಯರ್ ಆ್ಯಂಗಲ್ ಬಿ ಪಿ ಕ್ಯೂ is equal to angle DPC. ಏನಿದು vertically opposite angles. ಹೌದಾ, next since BQ is parallel to DC, that implies angle BQP is equal to angle PDC. ಹೌದಾ, angle PDC. ಹೌದಾ, ಏನಿದು ಆಲ್ಟರ್ನೇಟ್ ಆ್ಯಂಗಲ್ಸ್ ಬೈ AA postulate triangle CDP is similar to triangle BQP. ಹೌದಾ, ಈ ಥರ ಎಷ್ಟೊಂದು ಮಾಡ್ಕೊಂಡಿದ್ವಿ. ದಟ್ ಇಂಪ್ಲೈಸ್ ರೇಷಿಯೋಸ್ ಹೇಗೆ ಬರೀಬೋದು ಈಗ? ದಟ್ ಇಂಪ್ಲೈಸ್ ರೇಷಿಯೋಸ್ ನೋಡಿ, ಇದಕ್ಕೆ ಆಪೋಸಿಟ್ ಇರೋದು ಡಿ ಪಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ನೆಕ್ಸ್ಟ್ ಇದಕ್ಕೆ ಆಪೋಸಿಟ್ ಇರೋದು. ಹೌದಾ, ಪಿ ಸಿ ಬೈ ಬಿ ಪಿ ದಟ್ ಈಸ್ ಈಕ್ವಲ್ ಟು DC by BQ. ಹೌದಾ, ದಟ್ ಈಸ್ ಈಕ್ವಲ್ ಟು ಇಲ್ಲಿ ನಮಗೆ ಏನು ಕೊಟ್ಟಿರೋದು ಬಿ ಪಿ ಬೈ ಪಿ ಸಿ ಕೊಟ್ಟಿದ್ದಾರೆ. ನಮಗೆ ಬೇಕಾದ್ರೆ ಪಿ ಸಿ ಬೈ ಬಿ ಪಿ ತಾನೆ. ಪಿ ಸಿ ಬೈ ಬಿ ಪಿನ 2 ಬರೀಬೋದಲ್ಲ, ಅದು 2/1. ಇಲ್ಲೇನು ಯೂಸ್ ಮಾಡ್ತಾ ಇದ್ವಿ ಫ್ರಮ್ 1. ಹೌದಾ, ಆಯ್ತಲ್ಲ, ಇದು ಹೇಗೆ ಬರ್ಕೊಂಡ್ವಿ ಅಂತೇಳಿ. ಈಗ ನೋಡಿ ಇದನ್ನು ಈಸಿಯಾಗಿ ಬರೀಬೋದು. ಫಸ್ಟ್ ಒಂದು ನಾವು ನೋಡಿ in triangle DCP and BPQ, in triangle DCP and triangle CQP, ಹೌದಾ, C is the common vertex. ಹೌದಾ, that implies ಏನು ಬರೀಬೋದು? That implies area of a triangle DCP by area of a triangle CQP is equal to ನೋಡಿ ಕಾಮನ್ ವರ್ಟೆಕ್ಸ್ ಇತ್ತು ಅಂದರೆ ಏರಿಯಾಸ್ ಇಸ್ ಪ್ರಪೋರ್ಷನಲ್ ಟು ದ ಬೇಸ್ ಲೈನ್ ಹೇಳ್ತಿದ್ವಲ್ಲ, ಇದು ಏನೇನು ಬರುತ್ತೆ ಡಿ ಪಿ ಬೈ ಪಿ ಕ್ಯೂ ಬರೀಬೋದಾ? ಡಿ ಪಿ ಬೈ ಪಿ ಕ್ಯೂ ನೋಡಿ, ಎಲ್ಲ ವ್ಯಾಲ್ಯೂಸ್ ಬರ್ಕೊಳ್ಳಿ. ಏರಿಯಾ ಆಫ್ ಟ್ರಯಾಂಗಲ್ ಡಿ ಸಿ ಪಿ ಅಥವಾ ಸಿ ಡಿ ಪಿ ಇದನ್ನು ಫೈಂಡ್ ಔಟ್ ಮಾಡ್ಬೋದಲ್ಲ. ಇದನ್ನು ಹೇಗೆ ಬರ್ತೀನಿ? ಏರಿಯಾ ಆಫ್ ಟ್ರಯಾಂಗಲ್ ಸಿ ಡಿ ಪಿ ಬೈ ಏರಿಯಾ ಆಫ್ ಟ್ರಯಾಂಗಲ್ ಸಿ ಕ್ಯೂ ಪಿ ಕೊಟ್ಟಿದ್ದಾರೆ. ಸಿ ಪಿ ಕ್ಯೂ ಎಷ್ಟೊಂದು ಕೊಟ್ಟಿರೋದು 20 ಇಸ್ ಈಕ್ವಲ್ ಟು ಡಿ ಪಿ ಬೈ ಪಿ ಕ್ಯೂ ಅಂದರೆ 2. ಹೌದಾ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ ದಟ್ ಇಂಪ್ಲೈಸ್
ಏರಿಯಾ ಆಫ್ ಟ್ರಯಾಂಗಲ್ ಸಿ ಡಿ ಪಿ ಇಸ್ ಈಕ್ವಲ್ ಟು 2 × 20 ಅಂದರೆ 40 ಸೆಂಟಿಮೀಟರ್ ಸ್ಕ್ವೇರ್. ಹೌದಾ, ಇದನ್ನು 2 ಅಂತ ತೊಗೊಂಡಿರ್ತೀನಿ ನೋಡಿ. ಒಂದೇದಾಯಿತು. ಫೈಂಡ್ ದ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಎ ಬಿ ಸಿ ಡಿ ಅಂತ ಹೇಳಿದ್ದಾರೆ. ಈ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಎ ಬಿ ಸಿ ಡಿ ಕ್ಯಾಲ್ಕುಲೇಟ್ ಮಾಡಬೇಕು ನೋಡಿ. ಅದಕ್ಕೆ ಏನೇನು ಮಾಡ್ಕೊತೀವಿ ಅಂದರೆ ಇದ್ರದ್ದು ಏರಿಯಾ ಮತ್ತು ಈ ಟ್ರಯಾಂಗಲಿಂದ ಏರಿಯಾ ಕ್ಯಾಲ್ಕುಲೇಟ್ ಮಾಡಿ ಇದನ್ನು ಸಪ್ರಾಕ್ಟ್ ಮಾಡ್ತೀವಿ. ಅವಾಗ ಬರುತ್ತೆ. ಹೇಗೆ ನೋಡಿ, ಈಗ ಏರಿಯಾ ಆಫ್ ಟ್ರಯಾಂಗಲ್ ಪಿ ಬಿ ಕ್ಯೂ ಫೈಂಡ್ ಔಟ್ ಮಾಡ್ಬೋದಾ ನೋಡಿ. ಸೆಕೆಂಡ್ ಒನ್ನಿಗೆ ನಾವು ಇನ್ ಟ್ರಯಾಂಗಲ್ ಪಿ ಕ್ಯೂ ಬಿ, in triangle PQB and triangle CPQ. Q is a common vertex, common vertex. That implies area of triangle BPQ, area of triangle BPQ divided by area of triangle CQP is equal to, ಹೌದಾ? Q is the common vertex ಅಂದರೆ ಏನೇನು ಬರುತ್ತೆ? BP by PC ಬರುತ್ತಲ್ಲ, BP by PC that is equal to, ಹೌದಾ? ನೋಡಿ BP by PC ಅಂದರೆ 1/2 ಗೊತ್ತದ, 1/2 ಬರ್ಕೊಂಡ್ಬಿಡ್ತೀವಿ. That implies area of triangle BPQ by area of triangle CQP ಅಂದರೆ ಏನು ಕೊಟ್ಟಿರೋ? CQP ಅಂದರೆ 20 ಕೊಟ್ಟಿದ್ದಾರೆ, ಹೌದಾ? ಅದಕ್ಕೆ ನಾನು 20 ಬರ್ಕೊಂಡ್ಬಿಡ್ತೀನಿ. is equal to 1/2, ಹೌದಾ? That implies area of triangle BPQ is equal to area of a triangle BPQ is equal to 20/2 ಆಗುತ್ತಲ್ಲ, ಅಂದರೆ 10 ಸೆಂಟಿಮೀಟರ್ ಸ್ಕ್ವೇರ್ ಬಂತು, ಹೌದಾ? ಇನ್ನು ಈಕ್ವೇಷನ್ ನಂಬರ್ 3 ಅಂತ ತೊಗೊತೀನಿ, ಹೌದಾ? ನೆಕ್ಸ್ಟ್ ನೋಡಿ, ಈಗ ಇಲ್ಲಿ ಟ್ರಯಾಂಗಲ್ ಗೊತ್ತಾಗಬೇಕು ನೋಡಿ. DABQ ಇದಲ್ಲ, ಈ ಟ್ರಯಾಂಗಲ್ ತೊಗೊಂಡಿರ್ತೀನಿ ನೋಡಿ, ಈ ಥರ ಇದೆ. DAQ ಇದು PB ನೋಡಿ. ಡೈರೆಕ್ಟಾಗಿ ಬರೀಬೋದಲ್ಲ. ಹಿಯರ್ DA is parallel to PB. That implies triangle DAQ is similar to triangle PBQ. ಬರೀಬೋದಾ? ನೆಕ್ಸ್ಟ್ ನೋಡಿ, ಸಿಮಿಲರ್ ಇದಾನೆ. ದಟ್ ಇಂಪ್ಲೈಸ್ ನಮಗೆ ಏರಿಯಾ ಫಾರ್ಮುಲಾ ಏನು ಗೊತ್ತಿರೋದು ನಮಗೆ? ಸಿಮಿಲರ್ ಇದೆ ಅಂತ ಹೇಳಿದ್ರೆ ಇವೆರಡದ ಏರಿಯಾ ಈಸ್ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ಇಟ್ಸ್ ಕರಸ್ಪಾಂಡಿಂಗ್ ಸೈಡ್ಸ್. ಗೊತ್ತಿದೆ ತಾನೆ? ಹಾಗಾದ್ರೆ ಏನು ಬರ್ತೀನಿ? ಏರಿಯಾ ಆಫ್ ಟ್ರಯಾಂಗಲ್ DAQ ಬೈ ಏರಿಯಾ ಆಫ್ ಟ್ರಯಾಂಗಲ್ PBQ, ಹೌದಾ? ಏರಿಯಾ ಆಫ್ ಟ್ರಯಾಂಗಲ್ PBQ is equal to DAQ ಬರ್ಕೊಂಡಿದ್ದೀವಿ ತಾನೆ, ಅಂದ್ರೆ AD by BP ಹೋಲ್ ಸ್ಕ್ವೇರ್. ಬರೀಬೋದಾ? ಹೌದಾ? ನೋಡಿ, ನನಗೆ ಆ್ಯಕ್ಚುಲಿ ಡೈರೆಕ್ಟಾಗಿ AD ಗೊತ್ತಿಲ್ಲ ನನಗೆ, ಹೌದಾ? ನೋಡಿ, ಹಾಗಾದ್ರೆ ಸಿನ್ಸ್ ABCD ಇಸ್ ಎ ಪ್ಯಾರಲೋಗ್ರಾಮ್ ಅಂದರೆ AD is equal to BC ಆಗಿರುತ್ತಾನೆ. ಅದರಲ್ಲಿ ಏನು ಬರೀಬೋದು? BC by BP ಹೋಲ್ ಸ್ಕ್ವೇರ್, ಹೌದಾ? ಯಾಕಂದ್ರೆ ಸಿನ್ಸ್ AD equal to BC, ಹೌದಾ? ಅದು ನೋಡಿ, ದಟ್ ಇಂಪ್ಲೈಸ್ ನಮಗೆ ಇದ್ರದ್ದು ಏರಿಯಾ ಗೊತ್ತಿಲ್ಲ. ಏರಿಯಾ ಆಫ್ ಟ್ರಯಾಂಗಲ್ DAQ ಗೊತ್ತಿಲ್ಲ. ಅದು ಏರಿಯಾ ಆಫ್ ಟ್ರಯಾಂಗಲ್ PBQ ಜಸ್ಟ್ ಮಾಡ್ಕೊಂಡ್ವಿ. ಏರಿಯಾ ಆಫ್ ಟ್ರಯಾಂಗಲ್ PBQ ಎಷ್ಟು ಬಂದಿದೆ? 10, ಹೌದಾ? ಈಸ್ ಈಕ್ವಲ್ ಟು BC by BPನೂ ಗೊತ್ತಿಲ್ಲ ನಮಗೆ, ಹೌದಾ? ಆ್ಯಕ್ಚುಲಿ ನಾವು BCನ ಹೇಗೆ ಬರೀಬೇಕು ಅಂದರೆ BP ಪ್ಲಸ್ PC ಬರೀಬೇಕಲ್ಲ. BP ಪ್ಲಸ್ PC by BC ಹೋಲ್ ಸ್ಕ್ವೇರ್, ಸಾರಿ BP ಹೋಲ್ ಸ್ಕ್ವೇರ್. ನೋಡಿ, ಎಲ್ಲ ವ್ಯಾಲ್ಯೂಸ್ ಬರ್ಕೊತೀನಿ ಅಷ್ಟೇ. ನಾವು BP by PC ಅಂದರೆ 1/2 ಅಂದರೆ BPಗೆ 1 PCಗೆ 2 ಬರೀಬೋದಲ್ಲ. ಹಾಗೆ ಏನಾಗುತ್ತೆ? 1 + 2 by BP ಅಂದರೆ 1, ಹೌದಾ? 1 ಹೋಲ್ ಸ್ಕ್ವೇರ್. ಹಾಗಾದರೆ ಏರಿಯಾ ಆಫ್ ಟ್ರಯಾಂಗಲ್ DAQ ಏನು ಬರೀಬೋದು?
3 ಸ್ಕ್ವೇರ್ ಅಂದರೆ 9 ಅಲ್ಲ, 9 ಇಂಟು 10 ಬರುತ್ತೆ ಅಂದರೆ 90 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಹೌದಾ? ಈ ನೋಡಿ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಬರ್ಕೋಬೋದು ನಾವು. ಇಲ್ಲಿ ಡಯಾಗ್ರಾಮ್ ನೋಡ್ಕೊಂಬಿಟ್ಟು ಬರ್ಕೊಂಡ್ರೆ ಆಯ್ತು. ಹಾಗಾದ್ರೆ ನೋಡಿ ನಾವು ಏರಿಯಾ ಆಫ್ ಪ್ಯಾರಲೋಗ್ರಾಮ್ ABCD ಇಸ್ ಈಕ್ವಲ್ ಟು, ನೋಡ್ಕೊಳ್ಳಿ ಏನೇನು ಮಾಡ್ಕೊತೀವಿ ಅಂದರೆ ಏರಿಯಾ ಆಫ್ ಟ್ರಯಾಂಗಲ್ DCP, ಏರಿಯಾ ಆಫ್ ಟ್ರಯಾಂಗಲ್ DCP ನೋಡಿ ಇಷ್ಟು ಬಂತು, ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ DAQ ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ DAQ ಮೈನಸ್ ನೋಡಿ ಇವೆರಡು ಆ್ಯಡ್ ಮಾಡಿಬಿಟ್ಟು ಇಷ್ಟು ಎಕ್ಸ್ಟ್ರಾ ಬಂದಿದೆ ತಾನೆ, ಅದಕ್ಕೆ ರಿಮೂವ್ ಮಾಡ್ಬೇಕು. ಏರಿಯಾ ಆಫ್ ಟ್ರಯಾಂಗಲ್ PBQ ಬರೀಬೋದಾ? ಏರಿಯಾ ಆಫ್ ಟ್ರಯಾಂಗಲ್ PBQ ಬರೀಬೋದಲ್ಲ? ನೋಡಿ ಎಲ್ಲ ವ್ಯಾಲ್ಯೂಸ್ ಗೊತ್ತಿದೆ, ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಷ್ಟೇ. ದಟ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ DCP ಅಂದರೆ ಏರಿಯಾ ಆಫ್ ಟ್ರಯಾಂಗಲ್ DCP ಅಂದರೆ 40 ಬಂದಿದೆ, 40. ಏರಿಯಾ ಆಫ್ ಟ್ರಯಾಂಗಲ್ DAQ ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ವಿ, 90 ಇದೆ, ಪ್ಲಸ್ 90 ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ PBQ ಅಂತ ಹೇಳಿದ್ರೆ 10 ಇದೆ. ಹೌದಾ? ಅಂದರೆ 90 ಪ್ಲಸ್ 40 ಅಂದರೆ 130, 130 ಮೈನಸ್ 10 ಅಂದರೆ 120 ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ. ನೋಡಿ ಇಲ್ಲಿ ಸೆಕೆಂಡ್ ಪಾರ್ಟ್ ಒಂದು ಡಿಫ್ರೆಂಟ್ ಇದೆ, ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ಹೋಯ್ತಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. ನೆಕ್ಸ್ಟು ಕ್ವಶನ್ ನಂಬರ್ 9. ಕ್ವಶನ್ ನಂಬರ್ 9. In the given figure, BC is parallel to DE. BC is parallel to DE. Area of triangle ABC is equal to, area of triangle ABC is equal to 25 centimeter square, and area of a trapezium, area of a trapezium BCED is equal to 24 centimeter square, 24 centimeter square, and DE is equal to 14 centimeter. Calculate the length BC. Calculate the length BC. Also find the area of triangle BCD. Area of a triangle BCD. ಡಯಾಗ್ರಾಮ್ ಈ ಥರ ಇದೆ. ಇದು ಪ್ಯಾರಲಲ್ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಹೌದಾ? ನೋಡಿ ಫಸ್ಟು ಕ್ಯಾಲ್ಕುಲೇಟ್ ಲೆಂತ್ BC ಅಂತ ಹೇಳಿದ್ದಾರೆ. BC ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ? ನೋಡಿ DE ಕೊಟ್ಟಿದ್ದಾರೆ, BC ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತು ನೋಡಿ ಈಸಿ ಇದೆ, ಡೈರೆಕ್ಟಾಗಿ ಏನು ಬರೀಬೋದು ಅಂದರೆ ಫಸ್ಟ್ ಒನ್ನಿಗೆ ಗಿವನ್ BC is parallel to DE. BC is parallel to DE, that implies triangle ABC is similar to triangle ADE. ಬರೀಬೋದಲ್ಲ ಡೈರೆಕ್ಟಾಗಿ? that implies area of a triangle ABC by area of triangle ADE is equal to BC by DE whole square. ಬರೀಬೋದಾ? BC by DE whole square. ಹೌದಾ? ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ಇಟ್ಸ್ ಕರಸ್ಪಾಂಡಿಂಗ್ ಸೈಡ್ಸ್ ಯೂಸ್ ಮಾಡ್ತಾ ಇದೀವಿ. ಏರಿಯಾ ಆಫ್ ಟ್ರಯಾಂಗಲ್ ABC ಅಂದರೆ 25 ಇದೆ, 25 ಇದೆ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ADE ಗೊತ್ತಿಲ್ಲ. ಹೌದಾ? ಹಾಗೆ ಏರಿಯಾ ಆಫ್ ಟ್ರಯಾಂಗಲ್ ADEನ ಏನು ಬರೀಬೋದು ನಾನು? ಏರಿಯಾ ಆಫ್ ಟ್ರಯಾಂಗಲ್ ADEನ ಏರಿಯಾ ಆಫ್ ಟ್ರಯಾಂಗಲ್ ABC, ಏರಿಯಾ ಆಫ್ ಟ್ರಯಾಂಗಲ್ ABC ಪ್ಲಸ್ ಏರಿಯಾ ಆಫ್ ಟ್ರಪೀಸಿಯಂ BCDE. ಹೌದಾ? ಅಥವಾ BDEC ಬರೀಬೋದಾ? BCED is equal to, ನೋಡಿ BC ಕ್ಯಾಲ್ಕುಲೇಟ್ ಮಾಡಬೇಕು, ಹಾಗೆ ಬರೀತೀನಿ
BC by DE ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ 14 ಹೌದಾ by 14 ಹೋಲ್ ಸ್ಕ್ವೇರ್ ಬರೀಬೋದಲ್ಲ ಅದರ ಇಂಪ್ಲಸ್ ಇಲ್ಲಿ ಏನೇನು ಬರುತ್ತೆ 25 ಡಿವೈಡೆಡ್ ಬೈ ಇದು 25 ಪ್ಲಸ್ 24 ಹೌದಾ 25 ಪ್ಲಸ್ 24 is equal to BC by 14 whole square ಹೌದಾ that implies BC by 14 is equal to square root of ಇದು 25 by 25 plus 24 ಅಂದರೆ 49 ಅಂದರೆ 5 by 7 ಅಲ್ಲ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ BC is equal to 5 into 14 by 7 7 1s are 7 2s ಅಂದರೆ 10 ಬರುತ್ತೆ ಹೌದಾ BC is equal to 10 centimeters ಒಂದಾಗಿದೆ they find the area of the triangle BCD ಅಂತ ಹೇಳಿದ್ದಾರೆ ಹೌದಾ ನೋಡಿ ಇದ್ರದ್ದು ಏರಿಯಾ ಅಂತ ಡೈರೆಕ್ಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರಲ್ಲ ಏರಿಯಾ ಆಫ್ ದ ಟ್ರಯಾಂಗಲ್ BCD ಅಂದರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಮಾಡಬೇಕು ಹೌದಾ ಅದು ನೋಡಿ ಈಗ ಸೆಕೆಂಡ್ ಒನ್ನಿಗೆ ಏರಿಯಾ ಆಫ್ ಟ್ರಯಾಂಗಲ್ BCD ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಅಂದರೆ BC ಇಂಟು ಹೈಟ್ನ H ತೊಗೊಂಡಿರ್ತೀವಿ ಹೌದಾ ನೋಡಿ ಇದನ್ನ H ಅಂತ ತೊಗೊಂಡಿರ್ತೀವಿ ಹೌದಾ ಇದನ್ನ 1 ಅಂತ ತೊಗೊತೀವಿ ನೋಡಿ H ಕ್ಯಾಲ್ಕುಲೇಟ್ ಮಾಡ್ಕೋಬೇಕಷ್ಟೇ ಯಾಕಂದರೆ BC ಈಗೇನು ಕ್ಯಾಲ್ಕುಲೇಟ್ ಮಾಡಿದ್ವಿ BC ಅಂದರೆ 10 ಗೊತ್ತಿದೆ H ಒಂದು ಫೈಂಡ್ ಔಟ್ ಮಾಡಬೇಕು ನೋಡಿ H ಫೈಂಡ್ ಔಟ್ ಮಾಡೋದಕ್ಕೆ ಇದಕ್ಕೆ ಯೂಸ್ ಮಾಡ್ಕೊತೀವಿ ನೋಡಿ ಗಿವನ್ ಏರಿಯಾ ಆಫ್ ಟ್ರೆಪೀಸಿಯಂ BCED ಇಸ್ ಈಕ್ವಲ್ ಟು 24 ಅಂತ ಕೊಟ್ಟಿದ್ದಾರೆ ಹೌದಾ ಆ್ಯಕ್ಚುಲಿ ನಮಗೆ ಏರಿಯಾ ಆಫ್ ಟ್ರೆಪೀಸಿಯಂ ಅಂದರೆ ಹಾಫ್ ಇಂಟು ಸಮ್ ಆಫ್ ಪ್ಯಾರಲಲ್ ಸೈಡ್ಸ್ ಇಂಟು ಹೈಟ್ ಅಲ್ಲ ಸಮ್ ಆಫ್ ಪ್ಯಾರಲಲ್ ಸೈಡ್ಸ್ ಅಂದರೆ BC ಪ್ಲಸ್ BC ಆ್ಯಂಡ್ DE ಇಂಟು ಹೈಟ್ ಇಸ್ ಈಕ್ವಲ್ ಟು 24 ಬರೀಬೋದಾ ಅದು ಹಾಫ್ ಇಂಟು ಸಮ್ ಆಫ್ ಪ್ಯಾರಲಲ್ ಸೈಡ್ಸ್ BC ಆ್ಯಂಡ್ DE ಅಂದರೆ ಏನು ಬರೀಬೋದು BC ವ್ಯಾಲ್ಯೂ ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಷ್ಟೇ 10 ಹೌದಾ ಪ್ಲಸ್ ವ್ಯಾಲ್ಯೂ ಆಫ್ DE ಕೊಟ್ಟಿದ್ದಾರೆ 14 ಇಂಟು H ಇಸ್ ಈಕ್ವಲ್ ಟು 24 ಹೌದಾ ಹಾಗಾದ 24 by 2 ಇಂಟು H ಇಸ್ ಈಕ್ವಲ್ ಟು 24 2 1s are 2 12s ಹಾಗಾದ್ರೆ H ಇಸ್ ಈಕ್ವಲ್ ಟು 24 by 12 ಅಂದರೆ 2 ಸೆಂಟಿಮೀಟರ್ಸ್ ಬರುತ್ತೆ ಹೌದಾ ಫ್ರಮ್ 1 ಡೈರೆಕ್ಟಾಗಿ ಏನು ಬರ್ತೀವಿ from 1 area of triangle BCD is equal to half into BC into H and half into BC ಎಷ್ಟು ಬಂದಿದೆ BC just calculate ಮಾಡಿದ್ವಿ 10 into H ಅಂದರೆ 2 ಹೌದಾ 2 ಕ್ಯಾನ್ಸಲ್ ಆಯ್ತು ನನ್ನ ಆನ್ಸರು 10 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತಷ್ಟೆ ಹೌದಾ ಗೊತ್ತಾಯ್ತಲ್ಲ ಇದನ್ನು ಹೇಗೆ ಮಾಡ್ಕೊತಾ ಇದ್ದೇವೆ ಅಂತೇಳಿ ನೋಡಿ ಇಲ್ಲಿ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಯೂಸ್ ಮಾಡ್ಕೋಬೇಕು ಹೈಟ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏರಿಯಾ ಆಫ್ ಟ್ರೆಪೆಜಿಯಮ್ನ ಯೂಸ್ ಮಾಡಿದ್ದೀವಿ ಅಷ್ಟೇ ಹೌದಾ ಪ್ರಾಬ್ಲಮ್ ನಂಬರ್ 10 the given figure shows a trapezium in which AB is parallel to DC and diagonal AC and BD intersect at the point P if AP is to CP is equal to 3:5 then find first one area of triangle APB is to triangle CPB second area of triangle DPC is to area of triangle APB third area of triangle ADP is to area of triangle APB fourth area of triangle APB is to area of triangle ADB ಹೌದಾ ಡಯಾಗ್ರಾಮ್ ಈ ಥರ ಇದೆ
ಇದನ್ನು ಪಿ ಅಂತ ಹೇಳಿದಾರೆ. ಹೌದಾ? ನೋಡಿ ಇದಿದೆ. ಇಲ್ಲಿ ಗಿವನ್ ಏನಿರೋದು ಎ ಪಿ ಈಸ್ ಟು ಸಿ ಪಿ ಕೊಟ್ಟಿದ್ದಾರೆ. ಎ ಪಿ ಈಸ್ ಟು ಸಿ ಪಿ. ಹೌದಾ? ಗಿವನ್ ಎ ಪಿ ಈಸ್ ಟು ಪಿ ಸಿ ಇಸ್ ಈಕ್ವಲ್ ಟು 3:5. ಹೌದಾ? ದಟ್ ಇಂಪ್ಲೈಸ್ ಇಲ್ಲಿ ಏನು ಬರೀಬೋದು, ಎ ಪಿ ಬೈ ಪಿ ಸಿ ಇಸ್ ಈಕ್ವಲ್ ಟು 3/5. ಹೌದಾ? ಇನ್ನು 1 ಅಂತ ತೊಗೊಂಡಿರ್ತೀನಿ. ನೋಡಿ ಇದನ್ನು ಯೂಸ್ ಮಾಡ್ಕೊಂಡು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಏರಿಯಾ ಆಫ್ ಟ್ರಯಾಂಗಲ್ ಏನು ಹೇಳೋದು, ಎ ಪಿ ಬಿ ಮತ್ತು ಏರಿಯಾ ಆಫ್ ಟ್ರಯಾಂಗಲ್ ಸಿ ಪಿ ಬಿ. ಬಿ ಇಸ್ ದ ಕಾಮನ್ ವರ್ಟೆಕ್ಸ್ ಅಲ್ಲ, ಅದಕ್ಕೆ ಡೈರೆಕ್ಟ್ ಬರಿಬೋದು. ನೋಡಿ ಫಸ್ಟ್ ಒನ್ ನೋಡಿ, ಇನ್ ಟ್ರಯಾಂಗಲ್ ಎ ಪಿ ಬಿ ಆ್ಯಂಡ್ ಟ್ರಯಾಂಗಲ್ ಸಿ ಪಿ ಬಿ, ಬಿ ಈಸ್ ದ ಕಾಮನ್ ವರ್ಟೆಕ್ಸ್. ಹೌದಾ? common vertex. That implies area of a triangle APB by area of triangle CPB is equal to, ಹೌದಾ? ನೋಡಿ APB by CPB, ಹೌದಾ, is equal to ಏನು ಬರುತ್ತೆ, AP by PC ಬರೀಬೋದಾ? AP by PC that is equal, ಡೈರೆಕ್ಟ್ ಕೊಟ್ಟಿದ್ದಾರೆ AP by PC ಅಂದರೆ 3/5. ಹೌದಾ? ಅಂದರೆ ಫಸ್ಟ್ ಒನ್ ಆಯಿತು. ಸೆಕೆಂಡ್ ಒನ್ ನೋಡ್ಕೊಳ್ಳಿ, ಡಿ ಪಿ ಸಿ ಮತ್ತು ಎ ಪಿ ಬಿ. ಡಿ ಪಿ ಸಿ ಮತ್ತು ಎ ಪಿ ಬಿ ನೋಡಿ, ಅದನ್ನು ಸಿಮಿಲರ್ ಅಂತ ಪ್ರೂವ್ ಮಾಡಬೇಕು ಫಸ್ಟಿಗೆ. ನೋಡಿ ಹಿಯರ್ ಆ್ಯಂಗಲ್ ಎ ಪಿ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ ಪಿ ಸಿ. ಹೌದಾ? ಏನಿದು, vertically opposite angles. And since AB is parallel to DC, that implies angle BAP is equal to angle PCD. ಇದೇನಿದು, ಆಲ್ಟರ್ನೇಟ್ ಆ್ಯಂಗಲ್ಸ್. ಹೌದಾ? ದಟ್ ಇಂಪ್ಲೈಸ್ ಬೈ ಎ ಪಾಸ್ಟುಲೇಟ್ ಟ್ರಯಾಂಗಲ್ ಎ ಪಿ ಬಿ is similar to triangle DPC. ಸಾರಿ, ಸಿ ಪಿ ಡಿ ಅಲ್ಲ. ಇದು ನೋಡಿ, ಎರಡು ಸಿಮಿಲರ್ ಆಯಿತು ಅಂದರೆ ಡೈರೆಕ್ಟಾಗಿ ಏನು ಬರಿಬೋದು, ದೇಫೋ ಏರಿಯಾ ಆಫ್ ಅ ಟ್ರಯಾಂಗಲ್ ಡಿ ಪಿ ಸಿ ಬೈ ಏರಿಯಾ ಆಫ್ ಟ್ರಯಾಂಗಲ್ ಎ ಪಿ ಬಿ ಇಸ್ ಈಕ್ವಲ್, ಯಾವ್ದಾದ್ರು ಕರಸ್ಪಾಂಡಿಂಗ್ ಸೈಡಿನ ಸ್ಕ್ವೇರ್ ಬರಿಬೋತಾನೆ. ನಮಗೆ ಆ್ಯಕ್ಚುಲಿ ಕೊಡೋದು ಎ ಪಿ ಸಿ ಪಿ, ಅದಕ್ಕೆ ಎ ಪಿ ಸ್ಕ್ವೇರ್ ಬೈ ಪಿ ಸಿ ಸ್ಕ್ವೇರ್ ಬರಿಬೋದು, ಅಥವಾ ಎ ಪಿ ಬೈ ಪಿ ಸಿ ಹೋಲ್ ಸ್ಕ್ವೇರ್ ಅಂದರೆ 3/5 ಹೋಲ್ ಸ್ಕ್ವೇರ್ ಅಥವಾ 9/25 ಅಂತ. ಹೌದಾ? ಇದು ಈಸಿ ಇದೆ, ಹೇಗೆ ಮಾಡ್ಕೊಂಡು ಏನು ಗೊತ್ತಾಗಬೇಕಷ್ಟೆ. ನೆಕ್ಸ್ಟ್ ನೋಡಿ, ಥರ್ಡ್ ಒನ್ ಇದಲ್ಲ, ಟ್ರಯಾಂಗಲ್ ಎ ಡಿ ಪಿ ಹೇಳಿದ್ದಾರೆ. ಎ ಡಿ ಪಿ ಇದು ಟ್ರಯಾಂಗಲ್ ಎ ಪಿ ಬಿ, ಇನ್ನೊಂದು ಎ ಪಿ ಬಿ. ಹೌದಾ? ಅದೇ ಈಸಿಯಾಗಿ ಬರ್ಕೋಬೋದು ಇಲ್ಲಿ ನೋಡಿ, ಎ ಡಿ ಪಿ ಮತ್ತು ಎ ಪಿ ಬಿ. ಹೌದಾ? ನೋಡಿ, ಇನ್ ಟ್ರಯಾಂಗಲ್ ಎ ಡಿ ಪಿ ಆ್ಯಂಡ್ ಟ್ರಯಾಂಗಲ್ ಎ ಪಿ ಬಿ, ಎ ಈಸ್ ಕಾಮನ್ ವರ್ಟೆಕ್ಸ್ ಅಲ್ಲ, ಕಾಮನ್ ವರ್ಟೆಕ್ಸ್. ಹೌದಾ? ಹರ್ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಪಿ, ದಟ್ ಇಂಪ್ಲೈಸ್ area of triangle ADP by area of triangle APB,
ಇಸ್ ಈಕ್ವಲ್ ಟು ಏನು ಬರಿಬೋದು, ಬೈ ಬೇಸ್ ಬರಿಬೇಕು ತಾನೆ, ಡಿ ಪಿ ಬೈ ಪಿ ಬಿ ಬರ್ತದೆ ಹೌದಾ, ಡಿ ಪಿ ಬೈ ಪಿ ಬಿ. ನೋಡಿ ನಾನು 2 ಅಂದ್ಕೊಂಡಿರ್ತೀನಿ, ಇದು ನಾವು ಡಿ ಪಿ ಬೈ ಪಿ ಬಿ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ನೋಡಿ ಇದನ್ನು ಯೂಸ್ ಮಾಡಿಕೊಂಡ್ರೆ ಈಸಿಯಾಗಿ ಬರಿಬೋದು ಡಿ ಪಿ ಬೈ ಪಿ ಬಿನ. ನೋಡಿ ಸಿನ್ಸ್ ಟ್ರಯಾಂಗಲ್ ಎ ಪಿ ಬಿ is similar to triangle CPD ಹೌದಾ, ಇದು ಜಸ್ಟ್ ಪ್ರೂವ್ ಮಾಡ್ಕೊಂಡಿದ್ವಿ ಇಲ್ಲಿ, ಅದೊಂದು ಐಡಿಯಾ ಯೂಸ್ ಮಾಡ್ತೀನಿ. ದಟ್ ಇಂಪ್ಲೈಸ್ ಏನೇನು ಬರಿಬೋದು, ಇದಕ್ಕೆ ಆಪೋಸಿಟ್ ಇರೋದು ಬಿ ಪಿ ಬೈ ಪಿ ಡಿ ಇಸ್ ಈಕ್ವಲ್ ಟು ಇದಕ್ಕೆ ಆಪೋಸಿಟ್ ಇರೋದು ಎ ಬಿ ಬೈ ಡಿ ಸಿ ದಟ್ ಈಸ್ ಈಕ್ವಲ್ ಟು ಇದಕ್ಕೆ ಆಪೋಸಿಟ್ ಇರೋದು ಎ ಪಿ ಬೈ ಪಿ ಸಿ ಹೌದಾ. ನಮಗೆ ಆಲ್ರೆಡಿ ಎ ಪಿ ಬೈ ಪಿ ಸಿ ಅನ್ನು 3/5 ಕೊಟ್ಟಿರ್ತಾನೆ, ಹಾಗಾದ್ರೆ ಇದೆಲ್ಲದರದ್ದು ವ್ಯಾಲ್ಯೂ ಏನಾಗಿರುತ್ತೆ 3/5 ಹೌದಾ. ಹಾಗಾದ್ರೆ ಡಿ ಪಿ ಬೈ ಪಿ ಬಿ ಅಂದರೆ ಇದು ರೆಸಿಪ್ರೋಕಲ್ ಆಗ್ಬಿಟ್ಟು 5/3 ಆಗುತ್ತೆ ಅಷ್ಟೇ ಹೌದಾ. ದೇರ್ಫೋರ್ ಫ್ರಮ್ ಟು ಏರಿಯಾ ಆಫ್ ಅ ಟ್ರಯಾಂಗಲ್ ಎ ಡಿ ಪಿ ಬೈ ಏರಿಯಾ ಆಫ್ ಅ ಟ್ರಯಾಂಗಲ್ ಎ ಪಿ ಬಿ is equal to dp by pb that is equal to dp by pb ಅಂತ ಹೇಳಿದ್ರೆ 5/3 ಆಗುತ್ತೆ ಅಷ್ಟೇ ಹೌದಾ. ಥರ್ಡ್ ಒನ್ ಆಯಿತು. ನೆಕ್ಸ್ಟ್ ಫೋರ್ತ್ ಒಂದು ನೋಡ್ಕೊಳ್ಳಿ, ಏರಿಯಾ ಆಫ್ ಟ್ರಯಾಂಗಲ್ ಎ ಪಿ ಬಿ ಬೈ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಬಿ ಬೈ ಎ ಡಿ ಬಿ ಹೌದಾ. ಅದಕ್ಕೂ ನೋಡಿ ಎ ಕಾಮನ್ ವರ್ಟೆಕ್ಸ್ ಆಗುತ್ತೆ, ಈಸಿಯಾಗಿ ಬರಿಬೋದು. ಫೋರ್ತ್ ಒನ್ ನೋಡಿ, ಇನ್ ಟ್ರಯಾಂಗಲ್ ಎ ಪಿ ಬಿ ಆ್ಯಂಡ್ ಟ್ರಯಾಂಗಲ್ ಎ ಡಿ ಬಿ ನೋಡಿ, ಎ ಪಿ ಬಿ ಆ್ಯಂಡ್ ಎ ಡಿ ಬಿ, ಎ ಈಸ್ ದ ಕಾಮನ್ ವರ್ಟೆಕ್ಸ್ ಅಲ್ಲ, ಎ ಈಸ್ ದ ಕಾಮನ್ ವರ್ಟೆಕ್ಸ್ ಹೌದಾ. That implies area of a triangle APB by area of a triangle ADB ಇದನ್ನು ಕೇಳಿದಾರಲ್ಲ is equal to ನೋಡಿ APB ದ ಬೇಸ್ PB, ADB ದ ಬೇಸ್ DB ತಾನೆ, ಹಾಗಾದ್ರೆ PB by DB ಬರುತ್ತೆ, PB by DB ಹೌದಾ. ನಮಗೆ ಆ್ಯಕ್ಚುಲಿ ಏನು ಗೊತ್ತಿರೋದು ಅಂದ್ರೆ ನೋಡಿ ಪಿ ಬಿ ಬೈ ಡಿ ಬಿ ಬೇಕು ನಮಗೆ, ಇಲ್ಲಿ ಪಿ ಬಿ ಬೈ ಡಿ ಪಿ ಗೊತ್ತಿದೆ ಹೌದಾ. ಅದಕ್ಕೆ ಈ ಡಿ ಬಿನ ಹೇಗೆ ಬರಿತೀವಿ ಅಂದರೆ ಡಿ ಪಿ ಪ್ಲಸ್ ಪಿ ಬಿ ಬರಿಬೋದಲ್ಲ, ಪಿ ಬಿ ಬೈ ಡಿ ಪಿ ಪ್ಲಸ್ ಪಿ ಬಿ ಹೌದಾ. ನೋಡಿ ಇದನ್ನು ಯೂಸ್ ಮಾಡ್ಕೊಂಡ್ರೆ ಆಯಿತು. ನಮಗೆ ಗೊತ್ತಿರೋದೇನು, ಪಿ ಬಿ ಬೈ ಡಿ ಪಿ ಗೊತ್ತಿದೆ ಹೌದಾ, ನಮಗೆ ಗೊತ್ತಿರೋದು ಪಿ ಬಿ ಬೈ ಡಿ ಪಿ is equal to 3/5 ಅಂತ ಗೊತ್ತಿದೆ ಹೌದಾ. ಹರ್ ಪಿ ಬಿ ಬದಲಿ 3, ಡಿ ಪಿ ಬದಲಿ 5 ಬರೀಬೋದಲ್ಲ, 3/5 ಪ್ಲಸ್ 3 ಅಂದರೆ ಆನ್ಸರು 3/8 ಬರ್ತದೆ ಅಷ್ಟೇ ಹೌದಾ. ಹೋಯ್ತಲ್ಲ. ನೋಡಿ ಫೋಟೋನ ಯಾವ ಥರ ಮಾಡ್ಕೋಬೇಕು ಅಂತ ಹೇಳಿ ಗೊತ್ತಾಗಬೇಕಿಲ್ಲಿ, ಐಡಿಯಾ ಗೊತ್ತಿತ್ತು ಅಂದರೆ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಕೋಬೋದು ಹೌದಾ, ಈಸಿದೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಪ್ರಾಬ್ಲಮ್ ನಂಬರ್ 11. In the given figure, ABC is a triangle, DE is parallel to BC and AD by DB is equal to 3/2 ಹೌದಾ. ನೋಡಿ ಸೇಮ್ ಟೈಪ್ ಪ್ರಾಬ್ಲಮ್ ಒಂದು ವರ್ಡ್ ಎಕ್ಸಾಂಪಲಲ್ಲಿ ಮಾಡ್ಕೊಂಡಿದ್ವಿ, ಅದಕ್ಕೆ ಅದನ್ನ ಹೋಮ್ ವರ್ಕ್ ತೊಗೊಂಡಿರಿ. ಪ್ರಾಬ್ಲಮ್ ನಂಬರ್ 11 ಹೋಮ್ ವರ್ಕ್ ಮಾಡ್ಕೊಂಬಿಡಿ. ಪ್ರಾಬ್ಲಮ್ 11 ಹೋಮ್ ವರ್ಕ್ ಮಾಡ್ಬೋದು. ಅದನ್ನ ವರ್ಡ್ ಎಕ್ಸಾಂಪಲ್ ಐಡಿಯಾ ಅಲ್ಲಿ ಕರೆಕ್ಟಾಗಿ ಗೊತ್ತಾಗಿತ್ತು ಅಂದರೆ ಈಸಿಯಾಗಿ ಮಾಡ್ಕೋಬೋದು ಆಯ್ತಲ್ಲ. Next problem 12. In the given figure, angle B is equal to angle E. Angle ACD is equal to angle BCE. AB is equal to 10.4 centimeters and DE is equal to 7.8 centimeters. Find the ratio between areas of triangle
ABC and area of a triangle DEC. ಡಯಾಗ್ರಾಮ್ ಈ ಥರ ಇದೆ. ನೋಡಿ ಆ ಆ್ಯಂಗಲ್ ಈಕ್ವಲ್ ಕೊಟ್ಟಿದ್ದಾರೆ ಅಂದರೆ ಇವೆರಡು. ನೆಕ್ಸ್ಟ್ ಇದು ಹೌದಾ. ನೋಡಿ ನೀವು ಎರಡನ್ನು ಸಿಮಿಲರ್ ಅಂತ ಪ್ರೂವ್ ಮಾಡ್ಕೊಂಡ್ಬಿಟ್ರೆ ಈಸಿ ಆಗಿಬಿಡುತ್ತೆ. ಹೌದಾ. ನೋಡಿ ಇವೆರಡನ್ನು ಈ ಥರ ಬರ್ಕೊತೀನಿ ನಾನೀಗ ಜಸ್ಟು. ನೋಡಿ ಈ ಆ್ಯಂಗಲ್ ಇದೆಲ್ಲ DCBನ ಲೆಟ್ ಆ್ಯಂಗಲ್ DCB ಇಸ್ ಈಕ್ವಲ್ ಟು ಟೀಟಾ ಅಂದ್ಕೊಂಡ್ಬಿಡ್ತೀನಿ. ಈ ಆ್ಯಂಗಲ್ ಎಷ್ಟು ಅಂದ್ಕೊಳ್ತಿದ್ದೀನಿ? ಟೀಟಾ. ಹೌದಾ. ಈಗ ನೋಡಿ ಹಾಗಾದ್ರೆ ನಾವು ಗಿವನ್ ಏನೇನಿರೋದು, ಗಿವನ್ ಆ್ಯಂಗಲ್ ABC ಇಸ್ ಈಕ್ವಲ್ ಟು ಆ್ಯಂಗಲ್ DEC ಬರೀಬೋದಲ್ಲ, ಆ್ಯಂಗಲ್ DEC. ಹೌದಾ. ಇಲ್ಲಿ ನೋಡ್ಕೊಂಡ್ರೆ ಗೊತ್ತಾಗುತ್ತೆ, ಯಾಕಂದ್ರೆ ಆ್ಯಂಗಲ್ B ಇಸ್ ಈಕ್ವಲ್ ಟು ಆ್ಯಂಗಲ್ E ಕೊಟ್ಟಿದ್ದಾರೆ, ಅದು ಯೂಸ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ನೋಡಿ ನಾವು ಆ್ಯಂಗಲ್ ACB, ನಾವು ಆ್ಯಂಗಲ್ ACB ಇಸ್ ಈಕ್ವಲ್ ಟು ಏನು ಬರೀಬೋದು? ಆ್ಯಂಗಲ್ ACD ಪ್ಲಸ್ ಟೀಟಾ. ಹೌದಾ. ಆ್ಯಂಗಲ್ ACD ಪ್ಲಸ್ ಟೀಟಾ. ಹೌದಾ. ಇದನ್ನ 1 ಅಂತ ತಗೊತೀನಿ. ನೆಕ್ಸ್ಟ್ ನೋಡಿ ನಾವು ಆ್ಯಂಗಲ್ DCE, ನಾವು ಆ್ಯಂಗಲ್ DCE ಇಸ್ ಈಕ್ವಲ್ ಟು ಆ್ಯಂಗಲ್ DCB ಅಥವಾ ಆ್ಯಂಗಲ್ BCE ಪ್ಲಸ್ ಟೀಟಾ ಬರೀಬೋದಾ? ಆ್ಯಂಗಲ್ BCE ಪ್ಲಸ್ ಟೀಟಾ. ನೋಡಿ ಆ್ಯಂಗಲ್ BCEನ ಆ್ಯಂಗಲ್ ACD ಕೊಟ್ಟಿದ್ದಾರಲ್ಲ, ಹಾಗಾದ್ರೆ ಇಲ್ಲಿ ಆ್ಯಂಗಲ್ ACD ಪ್ಲಸ್ ಟೀಟಾ ಅಂತ ಬರೀಬೋದು. ಫ್ರಮ್ 1 and 2 ಏನು ಬರೀಬೋದು? ಆ್ಯಂಗಲ್ ACB ಇಸ್ ಈಕ್ವಲ್ ಟು ಆ್ಯಂಗಲ್ DCE. ಹೌದಾ. therefore by AA postulate, triangle ABC is similar to triangle DEC. ಹೌದಾ. that implies ಡೈರೆಕ್ಟ್ ಆಗಿ ನಾವು ಏನು ಬರೀಬೋದು? ಥಿಯರಮ್ ಯೂಸ್ ಮಾಡಿದೆ. ಏರಿಯಾ ಆಫ್ ಟ್ರಯಾಂಗಲ್ ABC by ಏರಿಯಾ ಆಫ್ ಟ್ರಯಾಂಗಲ್ DEC is equal to ಸ್ಕ್ವೇರ್ ಆಫ್ ಇಟ್ಸ್ ಕರಸ್ಪಾಂಡಿಂಗ್ ಸೈಡ್ಸ್ ಅಲ್ಲ, ಅಂದರೆ AB ಸ್ಕ್ವೇರ್ ಬೈ DE ಸ್ಕ್ವೇರ್ ಬರೀಬೋದಾ? AB ಬೈ DE ಹೋಲ್ ಸ್ಕ್ವೇರ್. ಹೌದಾ. ಎರಡು ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡಿ. AB ಅಂದರೆ 10.4 ಕೊಟ್ಟಿದ್ದಾರೆ, ಇದನ್ನು 7.8 ಕೊಟ್ಟಿದ್ದಾರೆ ಹೋಲ್ ಸ್ಕ್ವೇರ್. ಹೌದಾ. ಅಂದರೆ ಇದನ್ನು ಹೇಗೆ ಬರೀಬೋದು? ಪಾಯಿಂಟ್ ಕ್ಯಾನ್ಸಲ್ ಮಾಡ್ಕೊಂಡ್ವಿ ಅಂದರೆ 104/78 ಹೋಲ್ ಸ್ಕ್ವೇರ್ ಬರ್ತದೆ ಅಷ್ಟೇ. ಹೌದಾ. ನೋಡಿ ಇದನ್ನು ಸಿಂಪ್ಲಿಫೈ ಮಾಡ್ಕೋಬೋದು. ಇದು 13 8 ಅಲ್ಲ, ಇದು 13 6 ಇನ್ನೂ ಡಿವೈಡ್ ಮಾಡ್ಬೋದು. 2 3 2 4 ಅಂದರೆ 4/3 ಹೋಲ್ ಸ್ಕ್ವೇರ್ ಬರುತ್ತೆ, ಅಂದರೆ 16/9 ಬರ್ತದೆ ಅಷ್ಟೇ. ಹೌದಾ. ಆಯ್ತಲ್ಲ. ನೋಡಿ ಇಲ್ಲಿಗೆ ಎಕ್ಸಸೈಸ್ 15C ಕಂಪ್ಲೀಟ್ ಆಗುತ್ತೆ. ನೋಡಿ ಇಲ್ಲಿಗೆ ಈ ಚಾಪ್ಟರು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಒಂದಿಷ್ಟು ಟಾಪಿಕ್ಸ್ ಇದೆ ಅಲ್ಲ, ಆ ಟಾಪಿಕ್ಸ್ನ ನಿಮಗೆ ಸಿಲೆಬಸ್ಸಿಂದ ರಿಮೂವ್ ಮಾಡಿದ್ದಾರೆ. ಆಯ್ತಲ್ಲ. ಯಾಕೆ? ಸಿಮಿಲಾರಿಟಿ ಒಳಗೆ ಇಷ್ಟ ಐಡಿಯಾ ಅಂತ ಗೊತ್ತಿರಬೇಕು. ಆಯ್ತಲ್ಲ. ಇಲ್ಲಿಗೆ ಸಿಮಿಲಾರಿಟಿ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಚಾಪ್ಟರ್ನ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ಕೊತೀವಿ. ಆಯ್ತಲ್ಲ. ಥ್ಯಾಂಕ್ ಯು.